ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ನೀವು ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ. ಬಟ್ ನಾನು ಚೆನ್ನಾಗಿಲ್ಲ, ಯಾಕೋ ತುಂಬ ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ. ನನಗೆ ಸ್ವಲ್ಪ ಹುಷಾರು ತಪ್ಪಿದೆ. ಹಾಗೆ ನಾನು ಯಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿಲ್ಲಿ ನಮ್ಮ ಅಮ್ಮ ಊರಿಗೆ ಹೋಗಬೇಕು ಅಂತೇಳಿ ಎಲ್ಲ ರೆಡಿ ಆಗ್ತಾ ಇದ್ವಿ. ಟಾನಿಕ್ಕೆಲ್ಲ ಪ್ಯಾಕ್ ಮಾಡ್ಕೊತಿದ್ದೇನೆ. ಖುಷಿ ಎಲ್ಲಿಗೆ ಹೊರಟಿಯಮ್ಮ ನೀನು? ನೋಡಿ ನಮ್ಮ ಖುಷಿ ಬಟ್ಟೆ ಎಲ್ಲ ಇಲ್ಲಿದ್ದಾವೆ, ಬೇಕಾಗಿಲ್ಲ. ಇವೆಲ್ಲ ಹಣ್ಣು, ಆಮೇಲೆ ಪಟಾಕಿ, ಹೂವು ಬೇಕಾಗಿರೋವೆಲ್ಲ ತೊಗೊಂಡಿದ್ದೀವಿ. ದೀಪ ಹಚ್ಚಿದ್ದಾರೆ ಮನೇಲಿ. ಹೋಗೋಕ್ಕೆಲ್ಲ ರೆಡಿ ಆಗ್ತಾ ಇದ್ದಾರೆ. ಇವಳಿಗೆ ಕೆಲಸ ಜಾಸ್ತಿ ಆಗಿಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ಅರಸ್ತಾ ಇದ್ದಾಳೆ. ಪಾರ್ಲರ್ ಅಲ್ಲಿ ಫೇಶಿಯಲ್, ವ್ಯಾಕ್ಸ್ ಮತ್ತೆ ಐಬ್ರೋ ಎಲ್ಲ ಇತ್ತು, ಹೇರ್ ಕಟ್ ಇತ್ತು, ಮಾಡಿ ಬಂದಿದ್ದೀನಿ. ಅಟ್ಲೀಸ್ಟ್ ಒಂದ್ ಸ್ವಲ್ಪ ಪಾತ್ರನಾದ್ರೂ ತೊಳೆದಿಡ್ಬೋದಿತ್ತಲ್ಲ. 5 ಗಂಟೆ ಬರ್ತೀನಿ ಅಂದ್ರೆ 7 ಗಂಟೆ ಮಾಡಿದಾಳೆ. ಏನ್ ಮಾಡ್ಲಿ, ಕ್ಲೈಂಟ್ಸ್ ಇದ್ರು, ಸೊ ಹಾಗಾಗಿ ಲೇಟ್ ಆಗಿದೆ. ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟು ಸುಮ್ನೆ ಕೂತ್ರೆ ಹೊರಡ್ತಾ ಇದ್ದೀವಿ. ಹೇಳಿ. ನೋಡಿದ್ರಲ್ಲ, ನಂಗೆ ಅದು ನಿಜವಾಗ್ಲೂ ಕೋಪ ಬಂದಿತ್ತು. ಯಾಕಂದರೆ ತುಂಬ ಕ್ಲೈಂಟ್ಸ್ ಇದ್ರು ನಿನ್ನೆ ಮಾತ್ರ. ಈ ಗಣೇಶನ ಹಬ್ಬಕ್ಕೆ ನೋಡಿ ನಾವು ಹೋಗ್ತಾ ಇರೋದು. ಸೊ ನಂಗಂದರೆ ಸಿಕ್ಕಾಪಟ್ಟೆ ಕಾಲು ಎಲ್ಲ ಆಗ್ಬಿಟ್ಟಿತ್ತು, ಪೇಷನ್ಸ್ ಇಲ್ದಂಗೆ ಆಗ್ಬಿಟ್ಟಿತ್ತು ನೋಡ್ರಿ. ನಮಗಾದ್ರೆ ಪಾತ್ರೆ ನೋಡ್ರಿ ಸಿಂಕ್ ತುಂಬಿಸ್ಬಿಟ್ಟಿದ್ದಾರೆ ನಂಗಾದರೆ. ಸೊ ಫೈನಲಿ ನಾವೆಲ್ಲ ರೆಡಿಯಾಗಿ ಊರಿಗೆ ಹೋಗ್ಬೇಕಿತ್ತು. ಅಮ್ಮ ಗಣೇಶ ಹಬ್ಬಕ್ಕೆ ಬನ್ನಿ ಅಂತ ಫೋನ್ ಮಾಡಿದ್ರು. ಆ್ಯಕ್ಚುಲಿ ನಾವು ಮಧ್ಯಾಹ್ನನೇ ಹೋಗಬೇಕಿತ್ತು, ಕ್ಲೈಂಟ್ಸ್ ಬರ್ತೀನಿ ಅಂತ ಫೋನ್ ಮಾಡಿದ್ರಲ್ವ. ಸೊ ಹಂಗಾಗಿ ನಾನು ಅದನ್ನು ಮುಗಿಸ್ಕೊಂಡೆ ಹೋಗೋಣ, ಏನು ದೂರ ಏನಲ್ವಲ್ಲ ಅಂತೇಳಿ ಎಲ್ಲ ಕ್ಲೈಂಟ್ಸ್ದೆಲ್ಲ ಮುಗಿಸ್ಕೊಂಡು ನನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು, ನನಗೆ ಇಲ್ಲದೆ ಇದ್ರೂ ಖುಷಿಗಾದ್ರೂ ರೆಡಿ ಮಾಡ್ಕೋಬೇಕಲ್ವಾ. ಸೊ ಹಾಗಾಗಿ ನಾನು ಮಾಡ್ಕೊಂಡೆ ನೋಡಿ. ಫೈನಲಿ ಊರಿಗೆ ಬಂದ್ವಿ. ನೈಟ್ ಎಲ್ಲ ಊಟ ಮಾಡಿದ್ವಿ. ಯಾವ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಗಣೇಶ ಹಬ್ಬಕ್ಕೆಲ್ಲ ತಯಾರಿ ಮಾಡ್ಕೋತಾ ಇದ್ದಾರೆ. ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ರಾತ್ರಿ ಎಲ್ಲ ಚೆನ್ನಾಗಿದ್ದೆ ಬಂದಮೇಲೆ. ಬಟ್ ಮಿಡ್ ನೈಟಿಂದ ಯಾಕೋ ಹುಷಾರಿಲ್ದೆ ಆಗ್ಬಿಡ್ತು. ಸ್ವಲ್ಪ ಫೀವರು, ಕೋಲ್ಡು, ಬಾಡಿ ಪೇನ್ಸು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ನೋಡಿರಿ. ನಾನು ಪಾಪ ಅಮ್ಮ ಆದರೆ ನಾನು ಎಬ್ಸೇ ಇಲ್ಲ. ನನ್ನ ತಮ್ಮನೂ ಹಾಗೆ ಅಂದಿದ್ದೇನೆ, ನಮ್ಮ ಮನೆಯವ್ರು ಎಬ್ಸ್ಬಿಡು ಹೋಗಿ ಅಂತಂದರೆ, ಬೇಡಮ್ಮ ಅವಳ ದಿನ ಬೇಗ ಎದ್ದು ಹೇಳ್ತಾಳೆ, ಇರಲಿ ಬಿಡು ಮಲ್ಕೊಳ್ಳಿ ಅಂತೇಳಿ ಬಿಟ್ಬಿಟ್ಟಿದ್ದಾರೆ ನೋಡಿ. ಅವ್ರ ಹತ್ರ ನಾನು 10 ಗಂಟೆಗೆ ಎದ್ದಿದ್ದೀನಿ. ಸಖತ್ ಬಾಡಿ ಪೇನು, ಹೆಡ್ಡೇಕು ಹಿಂಗೆ ಆಗಿತ್ತು ನೋಡಿ. ಸೊ ಅದಕ್ಕೆ ನಾನು ಯಾವ ಪೂಜೆಗೂ ರೆಡಿ ಮಾಡೋಕ್ಕೆ ಹೋಗಿರೋದು ನೋಡಿ. ಅವರೇ ಮಾಡ್ಕೊಂಡಿದ್ದಾರೆ ಪಾಪ ಎಲ್ಲ. ನೆಕ್ಸ್ಟು ನನ್ನ ತಮ್ಮ ಮತ್ತು ನಮ್ಮ ಮನೆಯವರೆಲ್ಲ ರೆಡಿ ಮಾಡ್ತಾಯಿದ್ರು ಪೂಜೆಗೆ. ಅಮ್ಮ ಬಂದು ಅಡುಗೆ ಎಲ್ಲ ಮಾಡ್ತಾಯಿದ್ಲು. ಇಲ್ಲಿ ಖುಷಿಗೂ ಸ್ನಾನ ಮಾಡಿಸಿ ನಾನು ಎದ್ದು ಬಂದೆ ಅಲ್ವಾ. ಎದ್ದು ಬಿಸಿನೀರೆಲ್ಲ ಕುಡಿದು ಮತ್ತು ಸ್ನಾನ ಮಾಡಿ ಖುಷಿಗೂ ರೆಡಿ ಮಾಡಿದೆ ನೋಡಿ. ನನ್ನ ತಮ್ಮನೂ ಹೇಳ್ತಾ ಇದ್ದ, ಡಾಕ್ಟ್ರ್ ಹತ್ರ ತೋರಿಸ್ಕೊಂಬಿಡು ಈಗಲೇ, ಮತ್ತು ಆಮೇಲೆ ಇನ್ನೂ ಭಾಳ ಹುಷಾರು ತಪ್ಪಿದ್ರೆ ಕಷ್ಟ ಅಂಥೇಳಿ. ಸೊ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಆಗಿದೆಲ್ಲ ಮನೇಲಿ, ಅದಕ್ಕೋಸ್ಕರ ಹಿಂಗೆ ಆಗಿದೆ ಅನ್ಕೋತೀನಿ. ಬಟ್ ನೋ ಪ್ರಾಬ್ಲಮ್. ತುಂಬ ಲೇಟ್ ಆಗಿದ್ದೀನಿ, ಮತ್ತು ಎಲ್ಲೇನೋ ನೈಟ್. ಸೊ ಪೂಜೆ ಎಲ್ಲ ಅವರೇ ಮಾಡಿದ್ದಾರೆ ನೋಡಿ. ಈಗ ಸ್ನಾನ ಮಾಡಿ ಎಲ್ಲ ರೆಡಿ ಮಾಡಿದ್ದಾರೆ. ಈಗ ಹೋಗಿ ನಾನು ಸ್ವಲ್ಪ ಪೂಜೆ ಮಾಡಿಬಿಟ್ಟು ಮತ್ತು ಆಮೇಲೆ ಸಿಗ್ತೀವಿ ನಿಮಗೆ. ಬಾಯ್ ಫ್ರೆಂಡ್ಸ್. ನೋಡಿ ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ಸಖತ್ ಪೇನ್, ಬಾಡಿ ಪೇನು, ಹೊಟ್ಟೆ ಎಲ್ಲ ನೋವಾಗ್ಬಿಟ್ಟಿತ್ತು, ಫೀವರ್ ಬಂದಿದೆ ಅದರಲ್ಲಿ. ಸ್ವಲ್ಪ ನಿಜ ನಂಗೆ ಸಾಕಾಗಿ ಹೋಗೈತೆ ನೋಡಿ. ಹಾಗೆ ನನ್ನ ತಮ್ಮನೂ ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾನೆ. ನಾನು ಎದ್ದು ಸ್ನಾನ ಮಾಡಿ ಎಲ್ಲ ಬಂದೆ. ಅಮ್ಮ ಇಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಅವ್ರು ನನ್ನ ಕರೆಯೋದೇ ಇಲ್ಲ, ಬಿಡಿ ಏನಾದರೂ ಮಾಡು ಬಾ ಅದು ಇದಂತ ಕರೆಯಲ್ಲ. ಯಾಕಂದರೆ ಅವಳಿಗಲ್ಲೇ ಮಾಡಿ ಸಾಕಾಗಿರುತ್ತೆ, ಸುಸ್ತಾಗಿರುತ್ತೆ. ಇಲ್ಲಿನೂ ಬಂದು ಮಾಡೋಕ್ಕಾಗಲ್ಲ ಅವಳಿಂದ ಅಂತೇಳಿ ಅವ್ರು ಏನೂ ಕೆಲಸ ಹೇಳಿದಿಲ್ಲ. ನನ್ನ ತಮ್ಮನ ಹೆಂಡತಿ ಒಬ್ಬರಿದ್ದಾರೆ, ಅವಳು ಸಹನ ಆದ್ರೂ ಏನೇನು ಹೇಳಲ್ಲ. ಆಂಟಿ ನೀವು ಕುತ್ಕೊಳ್ಳಿ ಸುಮ್ಮನೆ, ನಾನೆಲ್ಲ ಮಾಡ್ತೀವಿ, ನೀವೆಲ್ಲ ಏನು ತಲೆ ಕೆಡಿಸ್ಕೋಬೇಡಿ ಅಂತ ಇರ್ತಾರೆ ಅವರು. ನೋಡಿ ಗಣೇಶನ ಇಟ್ಟಾಯಿತು. ಹಾಗೆ ಗಣಪತಿ ಬಪ್ಪ ಮೌರ್ಯ ಅಂತೇಳಿ ಅವನಿಗೆ ಹಾರ ಕೂಡ ಹಾಕಿದ್ದಾಯಿತು. ಎಲ್ಲ ರೆಡಿ ಮಾಡ್ಕೊಂಡ್ವಿ. ಹಾಗೆ ಇಲ್ಲಿ ನಾವು ಎಲ್ಲ ಕಂಕಣ ಕಟ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡ್ವಿ. ಮುಂದಿನ ಗಣೇಶ ಹಬ್ಬ ಅನ್ನೋಷ್ಟೊತ್ತಿಗೆ ನನ್ನ ತಮ್ಮಗೊಂದು ಮದುವೆ ಆಗಿಬಿಟ್ರೆ ಸಾಕು ನೋಡಿ, ಅದೇ ಖುಷಿ ನನಗೆ. ಎಲ್ಲೂ ಸೆಟ್ ಆಗ್ತಾ ಇಲ್ಲ, ಹುಡುಕ್ತಾ ಇದ್ದೀವಿ. ನಾನಾದ್ರೆ ಅದೇ ಅಂದೆ ಅವನಿಗೆ, ಇಲ್ಲ ಕಣೋ ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ನಿಂಗೆ ಒಳ್ಳೆ ಹುಡುಗಿ ಸಿಕ್ಬಿಟ್ಟು ಮದುವೆ ಆಗಲಿ ಅಂತೇಳಿ ಅದನ್ನೇ ಮಾತಾಡಿದ್ವಿ ನೋಡಿ. ನಾವಾದರೆ ಎಲ್ಲಿದ್ದಾಳೋ ಗೊತ್ತಿಲ್ಲ ಇನ್ನು ಅವಳು. ಬಂದವಳ ಮಾತ್ರ ಚೆನ್ನಾಗಿ ಹೊಂದ್ಕೊಂಡು
ಅಡ್ಜಸ್ಟ್ ಆಗಿದ್ರೆ ಸಾಕು, ನಾವೇನು ಅವಳಿಗೆ ಟಾರ್ಚರ್ ಕೊಡ್ತೀವಿ ಅನ್ನೋ ಥರ ಏನೂ ಇಲ್ಲ. ನೆಕ್ಸ್ಟ್ ಇದ್ರ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್ ಯಾವಾಗಾದರೂ. ಹಾಗೆ ನಾನು ಇಲ್ಲಿ ಎಲ್ರಿಗೂ ಕಂಕಣ ಕಟ್ಬಿಟ್ಟು ನಮ್ಮ ಪುಟ್ಟ ಗೌರಿ ನೋಡಿ ಎಷ್ಟು ಚೆಂದ ರೆಡಿಯಾಗಿದ್ದಾಳೆ. ಅದಕ್ಕೆ ಅಲ್ವಾ ಮನೇಲಿ ಹೆಣ್ಮಕ್ಳು ಇರಬೇಕು ಅಂತ ಹೇಳೋದು. ನೋಡಿ ಎಷ್ಟು ಚೆಂದ ಪುಟ್ಟ ಪುಟ್ಟ ಕೈಗೆಲ್ಲ ಕಟ್ಟಿಸ್ಕೊಂಡು ರೆಡಿಯಾಗಿ. ಆ್ಯಕ್ಚುಲಿ ಖುಷಿಗೆ ಹೊಸ ಚೈನ್ ತಗೊಂಡು ಬಂದಿದ್ದೆ ನಾನು, ನಿಮ್ಗೆ ಅದನ್ನು ತೋರಿಸಿಲ್ಲ ಅಂತ ಅನ್ಕೋತೀವಿ. ನಾನು ಯಾಕೆ ಗೊತ್ತಾ ಫ್ರೆಂಡ್ಸ್, ತುಂಬ ಬ್ಯುಸಿ ಆಗಿಬಿಟ್ಟೆ ನಾನು. ಶಂಕರ ಪಾರ್ವತಿ ರಮಣನಿಗೆ ಶಿವ ಶಂಕರ ಪಾರ್ವತಿ ರಮಣನಿಗೆ ಪಡೆಯಲಿ ಪಾರ್ವತಿ ಜಡೆಯಲಿ ಪಡೆಯಲಿ ಪಾರ್ವತಿ ಜಡೆಯಲಿ ಶ್ರೀನಿಗೆ ತುಂಬಿ ಹರಿಯುವ ತುಂಬಿ ಹರಿಯುವ ಆರುತಿಯ ಬೆಳಗುವಿನ ಶಂಕರ ಪಾರ್ವತಿ ರಮಣನಿಗೆ ಶಿವ ಶಂಕರ ಪಾರ್ವತಿ ರಮಣನಿಗೆ ಬಲಗೈ ಡಮರುಗ ಎಡಗೈ ತ್ರಿಶೂಲ ಬಲಗೈ ಡಮರುಗ ಎಡಗೈ ತ್ರಿಶೂಲ ಡಮರುಗ ಡಣ ಗಣ ಎನ್ನಲು ಶಿವನಿಗೆ ಡಮರುಗ ಡಣ ಗಣ ಎನ್ನಲು ಶಿವ ಬೆಳಗುವೆನ ಶಂಕರ ಪಾರ್ವತಿ ರಮಣನಿಗೆ ವೀರ ಗುರುವಿನ ಅನುರಾಗ ಭಕ್ತಿಯಲ್ಲಿ ವರ್ಣರಹಿತ ಜಂಗಮಗೆ ಬೆಳಗಿರೋ ಜ್ಯೋತಿ ನಿರ್ಮಲವಾದ ಜನ್ಮದ ಕತ್ತಲೆ ಕಳೆದಿದ ಮೇಲೆ ಮಾನ ಜನ್ಮನ ಬೆಳಕಿನಲ್ಲಿ ಹೀನ ಹಿಂಸೆಯ ದಾಸೆ ಹಿಂದುಳಿದ ಗುರುವಿನ ಹೀನ ಹಿಂಸೆಯ ದಾಸೆ ಹಿಂದುಳಿದ ಗುರುವಿನ ಪಾದವೇ ಗತಿ ಎಂದು ಮನ ಒಪ್ಪಿಸಿ ಬೆಳಗಿರೋ ಜ್ಞಾಪೂರ್ಣಂ ಜ್ಯೋತಿ ನಿರ್ಮಲವಾದ ಮನವೇ ತತ್ವರಾರುತಿ ವರ್ಣದ ಸುಲಭವು ಮಾನವನ ಜನ್ಮ ಹುಟ್ಟಿ ಬರುವುದು ದುರ್ಲಭವು ಕೊಟ್ಟಾನೋ ಶಿವಮಗೆ ಮಾಡಿದ ಫಲದಿಂದ ಕೊಟ್ಟಾನೋ ಶಿವಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನ ಹೆಸರು ಶಿವನೆಂದು ಕರೆಯಿರೆ ಜ್ಞಾಪೂರ್ಣಂ ಜ್ಯೋತಿ ನಿರ್ಮಲವಾದ ಮನವೇ ತತ್ವರಾರುತಿ. ದಯವಿಟ್ಟು ಕ್ಷಮೆ ಇರಲಿ, ವಿಡಿಯೋದು ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ಅಮ್ಮನೂರಲ್ಲಿದ್ದೀನಿ, ಎಲ್ಲ ಮಕ್ಕಳೆಲ್ಲ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಸೊ ನೋಡಿದ್ರಲ್ಲ, ಫೈನಲಿ ಪೂಜೆ ಆಯಿತು. ನಾನಂತೂ ಏನಕ್ಕೂ ಮುಂದೆನೇ ಹೋಗಿಲ್ಲ ಇವತ್ತಾದರೆ, ಫುಲ್ ಸುಸ್ತು, ನಿಂತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ. ಅದರಲ್ಲೂ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ನಮ್ಮ ಮನೆಯವರು, ನನ್ನ ತಮ್ಮ ಮತ್ತು ನನ್ನ ತಮ್ಮನ ಮಕ್ಕಳು ಎಲ್ಲರೂ ಕೂಡ ಪೂಜೆ ಮುಗಿಸಿದ್ರು. ನೆಕ್ಸ್ಟ್ ನನ್ನ ಸರದಿ ಬಂತು. ಹಾಗೆ ನಮ್ಮ ಖುಷಿನೂ ಕೂಡ ನೋಡಿ ಡ್ರೆಸ್ ಚೆನ್ನಾಗಿದೆ ಅವಳದು. ಬಸ್ಗೆ ಎಲ್ಲ ಹೊಡಿತಾ ಇದ್ದಾರೆ ಗಣೇಶಂಗೆ. ನೋಡಿ ಎಕ್ಕೆ ಎಲೆಯಲ್ಲಿ ಈ ಥರ ಸ್ವಸ್ತಿಕ್ ಬರೆದಿಡಬೇಕು ಅಂತ ಹೇಳಿದರು. ಸೊ ಹಂಗಾಗಿ ನಾವು ಎಲ್ಲ ಇಟ್ಟಿದ್ವಿ. ನೋಡಿ ನನ್ನ ಸರ್ತಿಲಿ ಬಂತು. ನಾನು ಗಣೇಶಂಗೆ ತುಂಬ ಆಯಿತು, ನನ್ನ ಗಣೇಶಂಗೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತೇಳಿ. ಆ್ಯಕ್ಚುಲಿ ಅದು ಏನೋ ಆಗಲೇ ಇಲ್ಲ, ನಾವು ಅಂದ್ಕೊಂಡಿರೋ ಥರ ಯಾವುದು ಆಗಲ್ಲ. ನೋಡಿ ನನಗೂ ಒಳ್ಳೆ ಮನಸ್ಸಿಂದ ಬೇಡ್ಕೊಂಡೆ, ನನ್ನ ತಮ್ಮನ ಮದುವೆ ಆಗಲಿ, ನನ್ನ ಬಿಸ್ನೆಸ್ ಚೆನ್ನಾಗಾಗಲಿ, ಮತ್ತು ನಮ್ಮ ಮನೆಯ ಬಿಸ್ನೆಸ್ಸು ಚೆನ್ನಾಗಾಗಲಿ, ನಮ್ಮ ಮಕ್ಕಳಿಗೆಲ್ಲ ವಿದ್ಯಾಬುದ್ಧಿ ಕೊಡಲಿ ಅಂತ ಗಣೇಶನ ಹತ್ರ ಎಲ್ಲ ಬೇಡ್ಕೊಂಡು ನನ್ನ ಪೂಜೆನೂ ಮುಗಿಸ್ತಾ ಬಂದೆ. ಆಮೇಲೆ ಮತ್ತು ನನ್ನ ತಮ್ಮ ಅವ್ರಿಗೆಲ್ಲ ಏನು ಪಟಾಕಿ ತಂದಿದ್ನಲ್ಲ, ಪಟಾಕಿ ಹಚ್ಚೋಕ್ಕೆ ಮಾತ್ರ ಮಕ್ಕಳು ಆತರದಿಂದ ಕಾಯ್ತಾ ಇದ್ದಾರೆ ನೋಡಿ. ಯಾಕಂದರೆ ಮಕ್ಕಳಿಗೆ ಅದೇ ಹಬ್ಬ ಅಲ್ವಾ. ಸೊ ನೋಡಿ ಫೈನಲಿ ಪಟಾಕಿ ಹಾರಿಸ್ತಾ ಇದ್ದಾರೆ. ನಮ್ಮ ಮನೆಯವ್ರು ಕೂಡ ಇಲ್ಲಿ ಚಿಕ್ಕ ಮಕ್ಕಳು ಥರ ಆಗ್ಬಿಡ್ತಾರೆ ಅವರಾದರೆ. ಪಟಾಕಿ ಹಾರಿಸಿದ್ದು ಅಂದರೆ ಖುಷಿನೂ ಚಂದ ಪಟಾಕಿ ಹಾರಿಸ್ತಾ ಇದ್ದಾಳೆ. ಎಷ್ಟು ಚಂದ ಅಲ್ಲ, ಮಕ್ಕಳೆಲ್ಲ ಪಟಾಕಿ ಹೊಸ ಡ್ರೆಸ್ ಎಲ್ಲ ಮಾಡಿಕೊಂಡು ಈ ಥರ ಎಲ್ಲ ಪಟಾಕಿ ಹಾರಿಸ್ತಾ ಇದ್ದಾರೆ. ನಮಗಂತೂ ಖುಷಿ ನೋಡಿ, ಯಾಕಂದ್ರೆ ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡಿರ್ತೀವಿ, ಒಂಥರ ಚಂದ ಅನಿಸುತ್ತೆ ನಮಗಾದರೆ. ನಮ್ಮ ಚಿಕ್ಕವರಿದ್ದಾಗೆಲ್ಲ ನಾವು ಹಿಂಗೆ ಮಾಡಿದ್ವಿ, ಈಗ ನಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ, ಮುಂದೆ ಅವ್ರ ಮಕ್ಕಳೆಲ್ಲ ಮಾಡ್ತಾರೆ. ಒಳ್ಳೆ ಚೆನ್ನಾಗಿ ಚಂದ ಒಂಥರ ಖುಷಿ ನೋಡಿ. ಹಾಗೆ ನಾವೆಲ್ಲ ಅಮ್ಮ ಕಡುಬು
ಹೋಳಿಗೆ ಮಾಡಿತ್ತು ಕಡುಬು ಎಲ್ಲ ದೇವ್ರಿಗೆ ಎಡೆ ಮಾಡಿಬಿಟ್ಟು ಎಲ್ಲ ನಾವು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ಅದನ್ನೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಹಾಗೆ ಸಂಜೆ ಆಯಿತು, ಹೊಟ್ಟೆ ಕೂಡ ಹಸಿವು ಆಗ್ತಾ ಇತ್ತು. ಅಮ್ಮ ಚುರುಮುರಿ ಮಾಡಿತ್ತು, ಸ್ಪೆಷಲ್ ಚುರುಮುರಿ. ಹಾಗೆ ನನಗೂ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕಿತ್ತು. ಬೈತಾ ಇದ್ರು, ನೀನು ಹಿಂಗೆ ಮಲಗಿಬಿಡ್ತೀಯ, ಬಂದು ಏನಾದರೂ ತಿಂದ್ಬಿಟ್ಟು ಟ್ಯಾಬ್ಲೆಟ್ಸ್ ತಗೋ ಅಂತೇಳಿ. ಹಾಗೆ ಇಲ್ಲಿ ಖುಷಿ ಕೂಡ ಪಟಾಕಿ ಹಾರಿಸ್ತಾ ಇದ್ದಾಳೆ, ಮತ್ತು ಏನೋ ಒಂದೆರಡು ಮಿಕ್ಕಿದಾವೆ ಅವನ್ನ ಹಾರಿಸ್ತಾ ಇದ್ದಾಳೆ. ನೆಕ್ಸ್ಟ್ ಇನ್ನೂ ದೊಡ್ಡ ಪಟಾಕಿ ಎಲ್ಲ ನೆಕ್ಸ್ಟ್ 3 ಡೇಸಲ್ಲಿ ಹೋಗುತ್ತೆ ಅಲ್ವಾ, ಗಣೇಶನ್ ಬಿಡ್ಬೇಕಲ್ವಾ, ಅವಾಗ ಹಾರಿಸಿದ್ರೆ ಆಯ್ತಾ ಅಂತೇಳಿ ನನ್ನ ತಮ್ಮ ಎತ್ತಿಟ್ಟಿದ್ದ ನೋಡಿ. ಹಾಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ನಾವು ನೈಟ್ ಊಟ ಮಾಡಿ ಮಲಗೋಷ್ಟೊತ್ತಿಗೆ ನಾನು ಬೇಗನೆ ಮಲಗಿದೆ ನೋಡಿ. ಯಾಕೆಂದರೆ ನನಗೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕಿತ್ತು. ಸೊ ನಾನು ಬೇಗ ಊಟ ಮಾಡಿ ಮಲಗಿಬಿಟ್ಟೆ. ಇಲ್ಲಿ ನಮ್ಮ ಖುಷಿ ನೋಡಿ, ಖುಷಿ ಅವ್ರ ಮಾಮ ಏನೋ ಕಿತಾಪತಿ ಮಾಡ್ತಾ ಇದ್ದಾರೆ. ಅವನೇನೋ ಕೇಳ್ತಾ ಇದ್ದಾನೆ, ನೀವು ನಿನ್ನೆ ಹೇಳ್ತಾ ಇದ್ದಾಳೆ ಇವಳು. ಸೊ ಎಲ್ಲ ನಾನು ಇಲ್ಲಿಗೆ ಬಂದರೆ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ತೀನಿ ನೋಡಿ. ಹಾಗೆ ಪಕ್ಕದ ಅಂದರೆ ನಮ್ಮ ಸಿಸ್ಟರ್ ಒಬ್ಬರು ಕಾರ್ನ್ ತಂದು ಕೊಟ್ಟಿದ್ರು, ಮಸಾಲ ಕಾರ್ನ್ ಸಖತ್ತಿತ್ತು. ಈ ನನ್ನ ಮಗ ನೋಡಿ, ನನ್ನ ತಮ್ಮನ ಫ್ರೆಂಡು ಮನು ಅಂತೇಳಿ, ಅವ್ನು ನನಗೂ ತಮ್ಮನೇ. ಇವನ ಹತ್ರ ಮಾತ್ರ ಸಖತ್ ಗೋಳೈಕತ್ತೀವಿ ಇವನ್ನ ಇಬ್ಬರು, ನಾನು ನನ್ನ ಹರಿಯಾದರೆ. ಅವನ ಗೋಳೈಕಳ್ದೆ ಇರೋ ಟೈಮೇ ಇಲ್ಲ. ಆದ್ರೆ ಅವನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಅಷ್ಟು ಗೋಳೈಕಳಿದ್ರು. ಮನೋಜ್ ಅಂತ ಹೇಳ್ಬಿಟ್ಟು ನಾನು ನಿಮ್ಮನ್ನ ನೆಕ್ಸ್ಟ್ ಇನ್ನೊಂದ್ಸಲ ಯಾವಾಗಾದ್ರೂ ಪರಿಚಯ ಮಾಡಿಕೊಡ್ತೀನಿ ನೋಡಿ. ಹೆಂಗೆ ಬೈತಾ ಇದ್ದಾನೆ ನನಗಾದರೆ. ಸಖತ್ ಜಗಳ ಆಡ್ತೀವಿ ಫ್ರೆಂಡ್ಸ್. ಇವನ್ನ ಬಿಟ್ಟು ನಾವು ಏನು ಮಾಡೋದೇ ಇಲ್ಲ. ಬಟ್ ಈ ನನ್ನ ಮಗ ನಮ್ಮ ಜೊತೆ ಬರೆಯೋದೇ ಇಲ್ಲ. ಇವ್ನಿಗೊಂದು ಸ್ವಲ್ಪ ಮದುವೆ ಫಿಕ್ಸ್ ಆಗಿದೆ, ಹುಡುಗಿ ಹತ್ರ ಫುಲ್ ಬ್ಯುಸಿ ಆಗಿರ್ತೀನಿ ಯಾವಾಗಲೂ. ಹಾಗಾಗಿ ಸುಮ್ಮನೆ ಆಗ್ಬಿಡ್ತೀವಿ. ನಾವು ಎಲ್ಲಿಗೆ ಹೋದ್ರೂ ಕರಿತೀವಿ, ಈ ಬಡ್ಡಿ ಮಗನೇ ಬರೋದಿಲ್ಲ ನಮಗೆ. ಸೊ ಒಳ್ಳೆ ಹುಡುಗ, ಅವರು ತುಂಬ ಕಷ್ಟಪಡ್ತಾನೆ ಫ್ರೆಂಡ್ಸ್. ಒಂಥರ ಶ್ರಮಜೀವಿನೇ ನೋಡಿ. ಸ್ವಲ್ಪ ಏನೋ ಬೈಕ್ ಬೇಕಿತ್ತ ಅಂತೇಳಿ ಇಸ್ಕೊಂಡು ಹೋಗಕ್ಕೆ ಬಂದಿದ್ದ ಹರಿ ಹತ್ರ. ನೆಕ್ಸ್ಟ್ ಇವನ ಬಗ್ಗೆ ಎಲ್ಲ ಹೇಳ್ತೀನಿ, ಇವ್ನು ಎದುರಿಗೆ ಕುಂದಿಸ್ಕೊಂಡೆ ಹೇಳ್ತೀನಿ ಇವ್ನ ಬಯೋಡೇಟಾ ಎಲ್ಲ. ಒಳ್ಳೆ ಹುಡುಗ, ನಮ್ಗೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾನೆ, ಮಾಡ್ತಾನೆ. ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನಮ್ಮ ಹತ್ರನೂ ಸರಿಯಾಗಿ ಮಾತಾಡಿಲ್ಲ ನೋಡಿ. ಬರ್ತಾನೆ ಊರಿಗೆ ಬಂದಾಗೆಲ್ಲ. ಮನೆ ಓಪನಿಂಗಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಕ್ಲಾಸ್ ತೊಗೊಂಡಿದ್ದೀನಿ ನೀವನ್ನ. ಬೇರೆಯವರೆಲ್ಲ ಬಂದೋದ್ರು, ನಿನ್ಗೆ ಬರೋಕ್ಕೆ ಏನು ರೋಗ ಅಂತೇಳಿ ಬೈದಿದ್ದೀನಿ ನೋಡಿ. ಎಷ್ಟೊತ್ತು ಮನೇಲಿ ಕೂತ್ಕೊಂಡು ಮಾತಾಡ್ಸಿಲ್ಲ ನಾನಾದರೆ. ಆಗಲಿ, ಮತ್ತು ಎಲ್ರಿಗೂ ಕೆಲಸ ಎಲ್ಲ ಇರುತ್ತಲ್ವ. ಹಾಗೆ ನಾವಿಲ್ಲಿ ಅವನು ಹೋದ, ನಾವೆಲ್ಲ ನೈಟೆಲ್ಲ ಊಟ ಮಾಡಿ ಮತ್ತು ಎಲ್ಲರೂ ಪಾಚ್ಕೊಳಕ್ಕೆ ಹೋದ್ವಿ. ನೋಡ್ರಲ್ಲ ಫ್ರೆಂಡ್ಸ್, ನಿನ್ನೆ ಗಣೇಶ ಹಬ್ಬದ ವೀಡಿಯೋದಲ್ಲಿ ಏನೇನೆಲ್ಲ ಇತ್ತ ಅಂತೇಳಿ ಇಷ್ಟೆಲ್ಲ ಇದೆ ನೋಡಿ. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್ ಫ್ರೆಂಡ್ಸ್.